ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಈ ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾನು 3 ತಿಂಗಳಿಂದ ಇನ್ನೊಂದು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಆಲೂಗಡ್ಡೆ ಹೆಂಗ್ ಉಳೋದು, ಏನ್ ಕತೆ ಏನು ಅಂತ. ಬಟ್ ಅದು 3 ಮಂತ್ಸ್ ಆಗಿದೆ. ಇವಾಗ ಆಲೂಗಡ್ಡೆ ಕೀಳೋ ಸ್ಟೇಜು. ಸೊ ಕೆಲಸದವರೆಲ್ಲ ಬಂದಿದ್ದಾರೆ, ನೋಡೋಣ ಎಷ್ಟು ಜನ ಬಂದಿದ್ದಾರೆ ಏನು ಅಂತ. ಇದೆಲ್ಲ ಒಂದು ವಾರ, ಒಂದು 5ರಿಂದ 6 ದಿನ ಪ್ರೊಸೆಸ್ ಆಗುತ್ತೆ. ಸೊ ಅಷ್ಟು 5-6 ದಿನದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಏನಾಗಿರುತ್ತೆ ಅಂತ ಹೇಳಿದ್ರೆ, ಆಲೂಗಡ್ಡೆನ ಇಟ್ಟು ಉಡ್ಡೆ ಹಾಕಿ ಮೂಟೆಗೆ ಹಾಕಿ ಮಾರಂತಾನೆ. ಗೈಸ್, ಟೈಮ್ ಈಗ 11 ಗಂಟೆ. ಬೆಳಗ್ಗೆ ಇನ್ನು ಬ್ರೇಕ್ಫಾಸ್ಟ್ ಇಲ್ಲ, ಅಡುಗೆ ಮಾಡ್ತಿದ್ದಾರೆ ಮನೇಲಿ. ಬೆಳಗ್ಗೆನೇ ಮುದ್ದೆ ಸಾಂಬಾರು ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಇದ್ದರೆ ಮಗನ ಟಾರ್ಚರ್ ಅಲ್ವಾ, ಅದಕ್ಕಿನ್ನ ಲೇಟ್ ಆಯಿತು ಅಡುಗೆ. ತೋಟದ ಹತ್ರ ಹೋಗ್ತಾ ಇದ್ದೀನಿ. ಒಂದು 10 ನಿಮಿಷ ಅಲ್ಲಿದ್ದು ಮತ್ತೆ ಬಂದು ಊಟ ಮಾಡೋಣ. ಜಸ್ಟ್ ಫೆಬ್ರವರಿ ಮಂತ್ ಎಂಡಿಂಗು. ಯಪ್ಪ, ಎಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ 11 ಗಂಟೆಗೆ ಸಖತ್ ಬಿಸಿಲು. ಗೈಸ್, ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವಾಗ ಟ್ರ್ಯಾಕ್ಟ್ರಲ್ಲಿ ಗಡ್ಡೆನ ಉಳೋದು ತೋರಿಸಿದ್ದೆ. ಅದು ಇದೇ ತೋಟಕ್ಕೆ ನೋಡಿ. ಇವಾಗ ಗಿಡ ಕೀಳ್ತಾ ಇದ್ದಾರೆ. ಒಂದು 25-30 ಜನ ಬಂದಿದ್ದಾರೆ. ಗಿಡ ಎಲ್ಲ ಕೀಳ್ತಾರೆ. ಫುಲ್ ಬರ್ನಾಗ್ಬಿಡುತ್ತೆ ಇದು ಇವತ್ತು ಕಿತ್ತಿದಾರಲ್ಲ, ಇನ್ನು ನಾಳೆ ನಾಳಿದ್ದಷ್ಟರಲ್ಲಿ ಫುಲ್ಲು ಒಣಗೋಗ್ಬಿಡುತ್ತೆ. ನೋಡಿ, ಇಲ್ಲಿ ಹಾಕಿದ್ದು ಇದೊಂದು ಲೈನು, ಅದೊಂದು ಲೈನು. ನೋಡಿ, ಇಲ್ಲೊಂದು ಗಡ್ಡೆ ನಾಟಿ ಮಾಡಿರುತ್ತೆ, ಇಲ್ಲೊಂದು ಗಡ್ಡೆ ನಾಟಿ ಮಾಡಿರುತ್ತೆ. ಇವಾಗ ಒಂದೊಂದು ಗಡ್ಡೆ ಹಾಕಿದರೆ ಇದರಲ್ಲೆಲ್ಲ 5ರಿಂದ 6 ಗಡ್ಡೆ ಇದರಲ್ಲಿರುತ್ತೆ, 5ರಿಂದ 6 ಗಡ್ಡೆ ಇದರಲ್ಲಿರುತ್ತೆ. ಗೈಸ್, ಮೊದಲು ಇದಕ್ಕೆಲ್ಲ ನೇಗಿಲ ಯೂಸ್ ಮಾಡ್ತಿದ್ರು. ಈಗೆಲ್ಲ ಟೆಕ್ನಾಲಜಿ ಅಪ್ಡೇಟೆಡ್ ಅಲ್ವಾ, ಇವಾಗ ಇದಕ್ಕೂ ಎಲ್ಲ ಟ್ರ್ಯಾಕ್ಟ್ರೇ. ಸೊ 7ರಿಂದ 8 ದಿನ ಆಗುತ್ತೆ. ತೋರಿಸ್ತೀನಿ ಎಲ್ಲ 1 by 1. ಗೈಸ್ ನೋಡಿ, ಗಿಡ ಕೀಳಬೇಕಾದ್ರೆ ನೋಡಿ, ಇದೆಲ್ಲ ಮೇಲೆ ಬಂದಿರೋಂಥ ಗಡ್ಡೆಗಳು. ಇದೆಲ್ಲ ನೋಡಿ, ಇದೆಲ್ಲ ಹಸಿರು ಗಡ್ಡೆ ಅಂತ ಕರೀತಾರೆ. ಇದನ್ನೆಲ್ಲ ಒಳ್ಳೇದಕ್ಕೆ ಹಾಕಲ್ಲ. ಇದೆಲ್ಲ ಒಂಥರ ಕಳುಪ್ ಥರ, ರಿಜೆಕ್ಟೆಡ್, ಅಂದರೆ ಸೆಕೆಂಡ್ ಆರ್ ಥರ್ಡ್ ಕ್ವಾಲಿಟಿ ಮೊಳಕೆ ಬಂದಿರೋದಕ್ಕೆ. ಮತ್ತು ನೋಡಿ, ಗ್ರೀನ್ ಕಾಣಿಸುತ್ತೆ. ನೋಡಿ, ಇದ್ರ ಮೇಲೆ ಗ್ರೀನ್ ಇಲ್ಲ. ಇದು ಫಸ್ಟ್ ಕ್ವಾಲಿಟಿ ಗಡ್ಡೆ, ಇದೆಲ್ಲ ಒಂಥರ ಸೆಕೆಂಡ್ ಕ್ವಾಲಿಟಿ. ಜಸ್ಟ್ ಚೆಕ್ ಮಾಡೋಣ ಇದರಲ್ಲಿ ಎಷ್ಟು ಗಡ್ಡೆ ಬಿಟ್ಟಿರುತ್ತೆ ಅಂತ. ನೋಡಿ, ಇದು ಡ್ಯಾಮೇಜ್ ಲೆಕ್ಕನೇ. ಇದೆಲ್ಲ ಸೆಕೆಂಡ್ ಆರ್ ಥರ್ಡ್ ಕ್ವಾಲಿಟಿ ಗಡ್ಡೆ. ನೋಡಿ, ಇಷ್ಟು ಚೆನ್ನಾಗಿದ್ರು ಆಚೆ ಕಡೆ, ಬಟ್ ಹಿಂಗಾಗಿದೆಯಲ್ಲ, ಇದೆಲ್ಲ ಸೆಕೆಂಡ್ ಕ್ವಾಲಿಟಿನೇ. ಸೊ ಇದರಲ್ಲಿ ಎಷ್ಟು ಬಿಟ್ಟಿದೆ ನೋಡೋಣ. 1 2 ಎಲ್ಲ ಕೌಂಟೇ ಅಲ್ವಾ. 3 4 5 6. ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಇನ್ನು ಸ್ವಲ್ಪ ಆಗಿದ್ರೆ ಇನ್ನು 1ರಿಂದ 2 ಸಿಗ್ಬೋದು. ಸೊ ಒಂದು ಗಿಡದಲ್ಲಿ 1 2 3 4 5 6 ಗಡ್ಡೆ. ಇದರಲ್ಲಿ ಇದು ಹಿಂಗೆ ಡ್ಯಾಮೇಜ್ ಆಗಿದೆ ಅಂತ ಇದು ರಿಜೆಕ್ಟೆಡ್ ಇನ್ ದ ಸೆನ್ಸ್ ಸೆಕೆಂಡ್ ಕ್ವಾಲಿಟಿ. ಸೊ ಇದೊಂದು ಗಡ್ಡೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಇನ್ನು ಸ್ವಲ್ಪ ಆಗಿದ್ರೆ ಇನ್ನೊಂದು ಕಾಯಿ ಸಿಗ್ಬೋದು. ಇದು ಗೋಳಿ ಅಂತ, ಇದು ಕನ್ಸಿಡರ್ ಇಲ್ಲ. ಸೊ ಒಂದು ಉಣಿದಕ್ಕೆ ಇಷ್ಟು ಬಂದಿದೆ. ಇದರಲ್ಲಿ ಇದು 4 ಚೆನ್ನಾಗಿದೆ, 1ರಿಂದ 2 ಸೆಕೆಂಡ್ ಕ್ವಾಲಿಟಿ. ಹಿಂಗೆ. ಸೊ ಎಲ್ಲಾದರೂ ಇನ್ನೊಂದು ಗಡ್ಡೆ ನೋಡೋಣ ಎಷ್ಟು ಸಿಗುತ್ತೆ ಅಂತ. ನೋಡಿ, ಫಾರ್ ಎಕ್ಸಾಂಪಲ್ ಅದರಲ್ಲಿ 4 ಗಡ್ಡೆ ಚೆನ್ನಾಗಿರೋದು ಸಿಕ್ತಲ್ವಾ. ಸೊ ಇದರಲ್ಲಿ ನೋಡೋಣ. ಸ್ವಲ್ಪ ಗಟ್ಟಿ ಇದೆ, ನಾರ್ಮಲಾಗಿ ಕೈಯಲ್ಲಿ ಕಿದ್ರೆಲ್ಲ ಬರಲ್ಲ. 1 2 3 4 5 6 7 ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಹೇಳೋಕ್ಕಾಗಲ್ಲ, ಒಂದರಲ್ಲಿ 4 ಬಿಡಬೇಕು 5 ಬಿಡಬೇಕು ಅಂತೇನು ಪರ್ಟಿಕ್ಯುಲರ್ ಆಗಿಲ್ಲ. ಆ ಗಡ್ಡೆಗೆ ತಾಕತ್ತಿದ್ದಂಗೆ, ಅದಕ್ಕೆ ಗೊಬ್ಬರ ನೀರು ಹೋದಂಗೆ ಚೆನ್ನಾಗಿರೋದು ಬರ್ಬೋದು, ಇಲ್ಲ ಉಳಿರೋದು ಒಂದರಲ್ಲೂ ಚೆನ್ನಾಗಿಲ್ದೇನೂ ಇರ್ಬೋದು. ಈ ಒಂದರಲ್ಲಿ ಇಷ್ಟಿದೆ. ಸೊ ಲೆಕ್ಕ ಮಾಡುವ. ಇದರಲ್ಲಿ ಯಾವುದೂ ಡ್ಯಾಮೇಜ್ ಅಂಥದ್ದು ಯಾವುದೂ ಇಲ್ಲ. 1 2 3 4 5 6 7 8 9. ಸೊ ನೋಡಿ, ಇದು ಸ್ವಲ್ಪ ಗ್ರೀನ್ ಇದೆ, ಮತ್ತು ಇಲ್ಲೂ ಗ್ರೀನ್ ಕಾಣಿಸ್ತಿದೆ. ಇದೆರಡು ಸೆಕೆಂಡ್ ಕ್ವಾಲಿಟಿ. ಅದು ಬಿಟ್ಟರೆ 8ರಿಂದ 10 ಗಡ್ಡೆ ಇದೆ. ಇಷ್ಟಿದ್ರೆ
ಚೆನ್ನಾಗಿ ರಿಟರ್ನ್ಸ್ ಬಂದಿದೆ ಅಂತ. ಸೊ ಎಲ್ಲದರಲ್ಲೂ ಇಷ್ಟೇ ಇರೋದಿಲ್ಲ, ಒಂದ್ರಲ್ಲಿ ಕಡಿಮೆ ಆಗುತ್ತೆ, ಒಂದ್ರಲ್ಲಿ ಜಾಸ್ತಿ ಆಗುತ್ತೆ, ಸೊ ಒಂದೊಂದ್ರಲ್ಲಿ ಏನೂ ಇರೋದಿಲ್ಲ. ಸೊ ಇದು ಪೂರ್ತಿ ಟ್ರ್ಯಾಕ್ಟ್ರಲ್ಲೇ ಉತ್ಬಿಟ್ಟು ಸೊ ಸೆಂಟ್ರಲ್ಲಿರೋದನ್ನು ಹಾಕ್ಕೊಂಡು ಉಡ್ಡೆ ಮಾಡ್ತೀವಿ. ಎಷ್ಟು ಹಾಕಿದ್ದೀವೋ ಅಷ್ಟನ್ನು ಒಂದು ಕಡೆ ಉಡ್ಡೆ ಮಾಡಿ ಈ ಸೊಪ್ಪೇನಿದೆ ಅದ್ರ ಮೇಲೆ ಹೊದಿಸ್ತೀವಿ. ಹೊದಿಸ್ಬಿಟ್ಟು 3 ರಿಂದ 4 ದಿನ ಇಲ್ಲ ಮಿನಿಮಮ್ 1 ವಾರ ಇಟ್ಟು ಆಮೇಲೆ ಮೂಟೆಗೆ ಹಾಕೋದಾ, ಸೇಲ್ ಮಾಡೋದಾ, ಇಲ್ಲಾಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಇಡೋದಾ, ಅದು ಆಮೇಲೆ ಡಿಸೈಡ್ ಮಾಡೋದು. ನಾರ್ಮಲ್ಲಾಗಿ ಒಂದು ಗಡ್ಡೆಗೆ 6 ರಿಂದ 7 ಕಾಯಿ ಆ್ಯಾವ್ರೇಜಾಗಿ ಇಟ್ಕೊಂಡ್ರು 100 ಮೂಟೆ ಉಣಿದ್ರೆ ಒಂದು 800 ರಿಂದ 900 ಮೂಟೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಮಿನಿಮಮ್ 850 ರಿಂದ 900 ರೂಪಾಯಿ ಇಲ್ಲ 1000 ರೂಪಾಯಿ ಹೋದ್ರೇ ರೈತನಿಗೆ ಏನಾದರೂ ಗಿಟ್ಟೋದು. ಸೊ 650 700 ರೂಪಾಯಿ ಇದ್ದಾಗ ಕೋಲ್ಡ್ ಸ್ಟೋರೇಜ್ ಅಂತ ಬರುತ್ತೆ. ಸೊ ಅಷ್ಟನ್ನು ಸ್ಟೋರೇಜಲ್ಲಿ ಇಡ್ತಾರೆ, ಓಕೆನಾ. ಅದು ಆಲೂಗಡ್ಡೆ ಮಾರ್ಕೆಟು ಮೇಟ್ಪಾಳ್ಯ ಅಂತ, ಅದು ತಮಿಳ್ನಾಡಲ್ಲಿ ಬರುತ್ತೆ. ಸೊ ಸ್ಟೋರೇಜಲ್ಲಿ 2 ರಿಂದ 3 ತಿಂಗಳು ಇಡ್ಬೋದು. ಮೂಟೆಗೆ ಹಾಕಿ 50 kg ಮೂಟೆ ಅಂತ ಹಾಕಿ ಅಲ್ಲಿ ಸ್ಟೋರ್ ಮಾಡಿಬಿಡ್ತೀವಿ. ಈಗ ಪರ್ಟಿಕ್ಯುಲರಾಗಿ 650 ರುಪೀಸ್ 650 ರೂಪಾಯಿ ಇವತ್ತಿದ್ರೆ ನಮಗೇನು ಗಿಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ಫ್ಯೂಚರಲ್ಲಿ ಮಾರ್ಕೊಳ್ಳೋಣ, ಒಂದು 3 ತಿಂಗಳಾದಮೇಲೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವಾಗ ಮಾರ್ಕೊಂಡ್ರೆ ಸೊ ಒಂದು 800 ರೂಪಾಯಿ 900 ರೂಪಾಯಿ ಹೋಗಿದ್ರೆ ಒಂದು ಮೂಟೆಗೆ 150 ರೂಪಾಯಿ ಸ್ಟೋರೇಜ್ ಖರ್ಚು ಬರುತ್ತೆ. ಇನ್ನು ಅದ್ರ ಮೇಲೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಸಿಗ್ಬೋದು ಅನ್ನೋ ಕಾರಣಕ್ಕೆ ಸ್ಟೋರೇಜಲ್ಲಿ ಇಡ್ತಾರೆ. ಸೊ ಸ್ಟೋರೇಜಲ್ಲಿ ಇಡಬೇಕಾ ಬೇಡವಾ, ಫ್ಯೂಚರಲ್ಲೇ ರೇಟ್ ಜಾಸ್ತಿ ಆಗೋದಿಲ್ಲ, ಮೇ ಬಿ ಕಡಿಮೆ ಆದರೆ ಮತ್ತೆ ಲಾಸ್ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಇದೆಲ್ಲ ರೈತನ ಡಿಸಿಷನ್ ಅಷ್ಟೇ, ಅಲ್ಲಿ ಇಡಬೇಕಾ ಇಡಬಾರ್ದಾ, ಇಲ್ಲ 700 ರೂಪಾಯಿ ನನಗೆ ಗಿಟ್ಟುತ್ತೆ ಇಲ್ಲೇ ತೋಟದಲ್ಲೇ ಕೊಡ್ತೀನಿ ಅನ್ನೋದಾದರೆ ಇಲ್ಲೇ ಡೈರೆಕ್ಟಾಗಿ ಮಾರ್ಬಿಡ್ಬೋದು. ಫೋನ್ ಮಾಡಿದ್ರು ಹ್ಯಾಂಡ್ ವಾಶ್ ಎಲ್ಲ ಹೋಗಿ ಮಾಡ್ಕೊಂಡು ಊಟ ಮಾಡೋಣ. ಮುದ್ದೆ ಬೆಂಡೆಕಾಯಿ ಗೈಸ್, ಸಾಯಂಕಾಲ 5 ಗಂಟೆ ಆಗಿದೆ. ನೀಟಾಗಿ ಸೊಪ್ಪೆಲ್ಲ ಕಿತ್ತು ಕೈತೆಲ್ಲ ಹಿಡಿದು ಸೈಡಲ್ಲಿ ಹಾಕಿದ ಸೊಪ್ಪನ್ನೆಲ್ಲ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಈಸ್ ಆಫ್ಟರ್ 2 ಡೇಸ್. ಮೊನ್ನೆ ಶುಕ್ರವಾರ ಗಿಡ ಕೀಳೋದೆಲ್ಲ ತೋರಿಸಿದ್ದೆ ಅಲ್ವಾ. ಮತ್ತು ಶನಿವಾರ ಭಾನುವಾರ ನಮಗೆ ಫಂಕ್ಷನ್ ಇತ್ತು ಅಂತ ಬ್ಯಾಂಗ್ಳೂರು ಹೋಗ್ಬಿಟ್ಟಿದ್ವಿ 2 ಡೇಸು. ತೋಟದಲ್ಲೂ ಏನೂ ಕೆಲಸ ಇರಲಿಲ್ಲ, ಯಾಕಂದರೆ ಒಂದು 2 ದಿನ ಗ್ಯಾಪ್ ಬಿಟ್ಟಿದ್ರು ಬಿಸಿಲಿಗೆ ಸ್ವಲ್ಪ ಒಣಗಲಿ ಅಂತ. ಯಾಕಂದರೆ ಭೂಮಿ ಕೆಳಗಡೆ ಸ್ವಲ್ಪ ಇನ್ನೂ ತೇವ ಇತ್ತು. ಸೊ ತೇವ ಇದ್ದಾಗ ಉಳುಮೆ ಮಾಡೋದಕ್ಕಾಗಲ್ಲ ಅಂತ ಬಿಟ್ಟಿದ್ವಿ. ಇವತ್ತು ಸೋಮವಾರ, ಕೆಲಸದವರೆಲ್ಲ ಬಂದಿದ್ದಾರೆ, ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ. ಸೊ ಇವತ್ತಿಂದ 1 ವಾರ ಕಂಟಿನ್ಯೂಸ್ ಕೆಲಸ ಇದ್ದೇ ಇರುತ್ತೆ. ಇವತ್ತಿಂದ ಇವಾಗ ಕಂಟಿನ್ಯೂ ಮಾಡ್ತೀನಿ. ಹಾಂ ಗೈಸ್, ಇದು ನೋಡಿ ಸ್ವೀಟ್ ಕಾರ್ನು ಇಷ್ಟಪ್ಪ ಇದೆ. ಇದನ್ನ 1 ವಾರ 10 ದಿನ ಹೋಗ್ಬೇಕು. ಗೈಸ್ ನೋಡಿ ಎಷ್ಟು ಜನ ಕೆಲಸದವರಿದ್ದಾರೆ. ಮೊದಲು ಈ ಟ್ರ್ಯಾಕ್ಟರ್ ಏನು ಮಾಡ್ತಾ ಇದೆ ಅದನ್ನು ಎತ್ತುಗಳು ಮಾಡ್ತಾಯಿದ್ವು. ಈಗ ಟೆಕ್ನಾಲಜಿ ಅಪ್ಡೇಟೆಡ್, ಎತ್ತು ಹಸು ಎಲ್ಲ ಏನಿಲ್ಲ, ಎಲ್ಲ ಟ್ರ್ಯಾಕ್ಟರ್ ಈಗ. నా డ్రైవరా నీ ನನ್ನ ಲವ್ವರಾ. ಗೈಸ್ ಅಲ್ಲಿ ಟ್ರ್ಯಾಕ್ಟರ್ ಅಗಿತಾ ಇರುತ್ತೆ. ಇವರೆಲ್ಲ ಒಂದೊಂದು ಸಾಲಲ್ಲಿ ಬಿದ್ದಿರೋದನ್ನ ಎತ್ತಿ ಚೀಲಗಳಿಗೆ ತುಂಬಿದ್ರೆ ಗಂಡಳ್ಳಿ ಏನಿರ್ತಾರೆ ಎತ್ಕೊಂಡು ಟ್ರ್ಯಾಕ್ಟ್ರಿಗೆ ಹಾಕ್ತಾರೆ. ಮತ್ತು ನಾವು ಟ್ರ್ಯಾಕ್ಟ್ರಲ್ಲಿ ಎತ್ಕೊಂಡು ಹೋಗಿ ನೋಡಿ ಅಲ್ಲಿ ಉಡ್ಡೆ ಕಡಿಸ್ತಾ ಇದೆ, ಅಲ್ಲಿ ಉಡ್ಡೆಗೆ ಹಾಕ್ತೀವಿ. ಸೆಳೆ ಎತ್ತೋ.
ಎಲ್ಲಿಂದ ಊಟ